ಸ್ನೇಹಿತರೆ ನಮಸ್ಕಾರ, ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಹಾಗೆ ನನ್ನೆಲ್ಲ ಪ್ರೀತಿಯ ಸಬ್ಸ್ಕ್ರೈಬರಿಗೂ ನಾನು ಸದಾ ಚಿರಋಣಿ. ಸ್ನೇಹಿತರೆ, ಆರರ್ ಎಂಬುದು ಒಂದು ಕಲ್ಪನೆಯನ್ನು ಅರಳಿಸುವ ಮತ್ತೊಂದು ಮುಖ. ಕಲ್ಪನೆಯ ಬರಹದಲ್ಲಿ ನಮ್ಮದೇ ಆದ ಲೋಕ, ಒಂದಿಷ್ಟು ಭಾವನೆಗಳನ್ನು ಒಳಗೊಂಡ ಪುಟ್ಟ ಪ್ರಯತ್ನ ಇದಾಗಿರುತ್ತೆ. ನಿಮಗೆ ಮನೋರಂಜನೆ ನೀಡೋ ಸಲುವಾಗಿ ಈ ಸಣ್ಣ ಪ್ರಯತ್ನ. ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ರೆ ನೀವು ಮುಲಾಜಿಲ್ದೆ ಹೇಳಿ, ನಾನು ಯಾವುದೇ ಬೇಜಾರಿಲ್ಲದೆ ಸರಿ ಮಾಡ್ಕೋತೀನಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಯಾರಲ್ಲಿ ಅದೇ ಕತ್ತಲ ಭಯದ ನೆರಳಲ್ಲಿ ಹಾರಾಡ್ತಿರೋ ಆರರ್ ಲೋಕದ ಪುಷ್ಪಕ ವಿಮಾನ. ಸ್ನೇಹಿತರೆ, ಅತೃಪ್ತ ಆತ್ಮವೊಂದು ತನ್ನ ಸೇಡಿನ ದಾಹ ತೀರಿಸ್ಕೊಳ್ಳೋಕ್ಕೆ ಜಾತಕ ಪಕ್ಷಿಯಂತೆ ಆಗಾಗ ಸುಳಿದಾಡ್ತಾ ಇದೆ. ಅದಕ್ಕೆ ಬಲಿಯಾಗುವವರು ಅದೆಷ್ಟು ಜನನೋ. ಅದೊಂದು ಸಣ್ಣ ಹಳ್ಳಿ ಸ್ನೇಹಿತರೆ. ಎತ್ತ ನೋಡಿದ್ರೂ ಬರೀ ಹಸಿರೇ ತುಂಬಿರೋ ಸುಂದರವಾದ ಊರು ಅದಾಗಿತ್ತು. ಡಾಂಬರ್ ರಸ್ತೆಯ ಪಕ್ಕದಲ್ಲಿ ದೊಡ್ಡದಾಗಿ ಬೆಳೆದು ನಿಂತಿದ್ದ ವಿಧ ವಿಧವಾದ ಮರಗಳು ಕೈಬೀಸಿ ಕರೆಯುವಂತಿತ್ತು. ಈ ಹಸಿರಿನ ಸೊಬಗೆ ಆಗಿ ಅಲ್ವಾ, ಮನಸ್ಸಲ್ಲಿ ಎಷ್ಟೇ ನೋವಿದ್ರು, ಬೇಸರವಾಗಿದ್ರು, ಹಚ್ಚ ಹಸಿರಿನ ನಡುವೆ ನಿಂತರೆ ಸಾಕು. ಆ ರಮಣೀಯ ಪ್ರಕೃತಿ ಚಂದವನ್ನು ನೋಡಿ ಮೈಮರೆಯದವರು ಯಾರೂ ಇಲ್ಲ. ಡಾಂಬರ್ ರಸ್ತೆಯ ದಾಟಿ ಬಲಕ್ಕೆ ತಿರುಗಿದ್ರೆ ಕಾಣುವುದೇ ಪ್ರಕೃತಿ ನಗರ ಅನ್ನೋ ದೊಡ್ಡ ಬೋರ್ಡು. ಅದನ್ನು ದಾಟಿ ಸುಮಾರು 2 ಕಿಲೋಮೀಟರ್ ನಡಿಬೇಕು ಊರಿಗೆ ಸೇರಬೇಕು ಅಂದರೆ. ಒಂದು ವೇಳೆ ಕಾರು ಅಥವಾ ಬೈಕಲ್ಲಾದರೆ 10 ನಿಮಿಷಗಳ ಪ್ರಯಾಣ. ಅದು ಹಳ್ಳಿ ಆಗಿದ್ದರಿಂದ ದಿನನಿತ್ಯ ಬೇಕಾಗಿರುವುದಷ್ಟೇ ದಿನಸಿ ಸಾಮಾನುಗಳು ಸಿಗ್ತಾ ಇತ್ತು. ಅಂದರೆ ಊರಿಂದ ನಗರಕ್ಕೆ 10 ಕಿಲೋಮೀಟರ್ ದೂರ. ಹಾಗಾಗಿ ಅಲ್ಲಿನ ಜನರು ತಮ್ಮ ಮನೆಗೆ ಬೇಕಾದ ಎಲ್ಲ ವಸ್ತುಗಳನ್ನು ಒಂದು ವಾರಕ್ಕಾಗುವಷ್ಟು ತಗೊಂಡೋಗ್ತಾ ಇದ್ರು. ಆ ಹಳ್ಳಿಯಲ್ಲಿ ಬರುವಂಥ ಎಲ್ಲ ಮನೆಗಳನ್ನು ಕಪ್ಪು ಹಂಚಿನಿಂದ ನಿರ್ಮಿಸಲಾಗಿತ್ತು. ಪ್ರತಿಯೊಂದು ಮನೆಯ ನಡುವೆ 10 ಅಡಿ ಜಾಗ ಕಾಯ್ದಿರಿಸಲಾಗಿತ್ತು. ಮನೆಯ ಸುತ್ತ ಕಾಂಪೌಂಡು, ಅದರ ಮುಂದೆ ಸೀಬೆಕಾಯಿ, ಹೂವಿನ ಗಿಡಗಳು ಬೆಳೆದು ನಿಂತಿದ್ವು. ಅಲ್ಲಿದ್ದಿದ್ದು ಬೆರಳೆಣಿಕೆಯಷ್ಟು ಮನೆಗಳಾದರೂ ಪ್ರತಿಯೊಬ್ಬರಲ್ಲೂ ಪ್ರೀತಿ ವಿಶ್ವಾಸದ ಕೊರತೆ ಯಾರಲ್ಲೂ ಇರಲಿಲ್ಲ. ಎಲ್ಲದೂ ಸರಿಯಾಗಿದ್ದ ಸಮಯ ಅದು. ಆದರೆ ಯಾರಿಗೂ ಗೊತ್ತಿರಲಿಲ್ಲ ಮುಂದೆ ನಮಗೆ ದೊಡ್ಡ ಗಂಡಾಂತರ ಕಾದಿದೆಯಾ ಅಂತ. ಮಕ್ಕಳ ಮರಿ ಆಟ ಆಡ್ತಾ ನಲಿದಾಡ್ತಾ ಇದ್ದ ಸುಂದರ ದೃಶ್ಯ ಇವಾಗಲೂ ನನ್ನ ಕಣ್ಣಲ್ಲಿ ಕಟ್ಟಿದಾಗಿದೆ. ಆ ಊರಿನ ಕೊನೆಯಲ್ಲಿ ಒಂದು ಒಂಟಿ ಮನೆ ಇತ್ತು, ಅದೇ ರತ್ನನಿಲಯ. ಆದರೆ ಈಗ ಆ ಮನೆ ಕೆಲವು ವರ್ಷಗಳಿಂದ ಪಾಳ್ಬಿದ್ದು ಒಂದು ಸಣ್ಣ ನರಪಿಳ್ಳಿಯೂ ಸಹ ಆ ಕಡೆ ಕಾಲಿಡದಂತೆ ಮಾರ್ಪಟ್ಟಿತ್ತು. 3 ಅಂತಸ್ತಿನ ಮನೆ, ಸುತ್ತಲೂ ರಾಕ್ಷಸರಂತೆ ಕಾಣುವ ದೈತ್ಯ ಮರಗಳ ಭೀಕರ ದೃಶ್ಯ. ಆ ಮನೆಯ ಮೇಲೆ ಕಾಗೆ ಗೂಬೆಗಳದ್ದೇ ಆರ್ಭಟವಾಗಿತ್ತು. ಅವತ್ತೊಂದಿನ ರಾತ್ರಿ ಭಯಂಕರ ಮಳೆ. ಆಗಾಗ ಜೋರಾದ ಗುಡುಗು ಮಿಂಚು. ಮೂಲೆ ಮನೆಯ ಹತ್ತಿರ ಇದ್ದ ಮರಗಳು ಸಿಡಿಲಿಗೆ ಬೆಂಕಿ ಹತ್ತಿ ಉರಿತಾ ಇದ್ವು. ಊರಿನ ಜನರು, ಮಕ್ಕಳು ಮರಿ ಎಲ್ಲ ಎದರಿ ಮನೆಯ ಮೂಲೆಯಲ್ಲಿ ಅಡಗಿ ಕೂತಿದ್ರು. ಓ ಮಂಜಪ್ಪ, ಎಂಥ ಕೆಲಸ ಆಗೋಯ್ತು ಮಾರಾಯ. ಆ ಮೂಲೆ ಮನೆ ಹತ್ರನಾದರೂ ಸ್ವಲ್ಪ ನಿಂತು ಹೋಗೋಣ ಬಾರಪ್ಪ. ತಾನು ತೊಟ್ಟಿದ್ದ ಪಂಚೆ ತಲೆಯ ಮೇಲೆ ಹಾಕ್ಕೊಂಡು ಮಳೆಯಲ್ಲಿ ದಪ್ಪ ಹೆಜ್ಜೆ ಹಾಕ್ತಾ ಹೊರಟ. ಹೆಂಗೋ ಅರ್ಧ ನೆಂದೋಗಿದ್ದೀವಿ, ಮತ್ತೆ ಇಲ್ಲೇ ನಿಲ್ಲೋದು? ಬೇಗ ಹೋಗಿ ನಮ್ಮ ಮನೆ ಸೇರ್ಕೋಬೇಕು, ನಡಿ ಕಾಳಪ್ಪ ಅಂತ ಬರ್ತಾ ಇದ್ದ ಮಂಜಪ್ಪ. ಅವರಿಬ್ಬರು ಪ್ರಕೃತಿ ನಗರದ ನಿವಾಸಿಗಳು. ಗುಡ್ಡದ ಕಡೆಗೆ ಒಣಗಿದ ಕಟ್ಟಿಗೆ ತರಲು ಹೋಗಿದ್ರು ಮಧ್ಯಾಹ್ನ. ನೀನೇನು ಹೇಳ್ತಿದ್ದೀಯ ಮಂಜಪ್ಪ? ಇಂಥ ಸುಡುಗಾಡು ಮಳೆಯಲ್ಲಿ ಇನ್ನೊಂದು ಸ್ವಲ್ಪ ನೆಂದರೆ ಬೆಳಗ್ಗೆ ನಮ್ಮ ಹೆಣ ಬೀಳೋದು ಗ್ಯಾರಂಟಿ. ನಡಿ, ಆ ಮೂಲೆ ಮನೆಯಲ್ಲಿ ಸ್ವಲ್ಪ ಹೊತ್ತು ನಿಂತು ಹೋದ್ರಾಯ್ತು ಅಂದ ಕಾಳಪ್ಪ. ಸರಿ ಅಂತ ಇಬ್ಬರು ಅದೇ ಮನೆ ಕಾಂಪೌಂಡಿಗೆ ಕಟ್ಟಿಗೆಯನ್ನು ಹೊರಗಿಸಿಟ್ಟು ಹೋದರು. ಹಳೆಯ ಗೇಟು, ಮನೆಯಲ್ಲಿ ಯಾರೂ ವಾಸವಿಲ್ಲದ ಕಾರಣ ಎಲ್ಲ ತುಕ್ಕಿಡಿದಿತ್ತು. ಎಷ್ಟೋ ವರ್ಷಗಳ ನಂತರ ಮಂಜಪ್ಪ ಆ ಗೇಟ್ ಮೇಲೆ ಕೈ ಇಟ್ಟ ತಕ್ಷಣ ಗೇಟು ತನ್ನಷ್ಟು ತಾನೇ ಕಿರ್ಕಿರಂತ ಶಬ್ದ ಮಾಡ್ತಾ ಓಪನ್ ಆಯಿತು. ಜೋರಾದ ಮಳೆ ಶಬ್ದಕ್ಕೆ ಆ ಶಬ್ದ ಅವ್ರಿಗೆ ಕೇಳಿಸ್ಲಿಲ್ಲ. ಹಾಗೆ ಮುಂದೆ ಹೋಗಿ ಆ ಮನೆಯ ಮುಂದಿನ ಚಾವಣಿಯಲ್ಲಿ ನಿಂತರು. ಮಳೆಯ ಜೊತೆಗೆ ಜೋರಾದ ಗಾಳಿಯೂ ಸಹ ಇತ್ತು. ಗಾಳಿಯ ರಭಸಕ್ಕೆ ಮರಗಿಡದ ರಂಬೆ ಕೊಂಬೆಗಳು ಆ ಕಡೆಯಿಂದ ಈ ಕಡೆಗೆ ಅಲ್ಲಾಡ್ತಾ ಇದ್ವು. ಮಳೆಯ ನೀರು ರೋಡಲ್ಲಿದ್ದ ಎಲ್ಲ ಕಸವನ್ನು ಬೇರೆ ಕಡೆಗೆ ತೇಲಿಸ್ಕೊಂಡು ಹೋಗ್ತಾ ರೋಡ್ ಕ್ಲೀನ್ ಮಾಡಿದಂತಿತ್ತು. ಸುಮಾರು ಹೊತ್ತು ಅಲ್ಲೇ ನಿಂತು ಕಳೆದ್ರು. ಮಳೆ ನಿಲ್ಲುವ ಯಾವುದೇ ಸುಳಿವು ಸಿಗಲಿಲ್ಲ. ಮಂಜಪ್ಪ, ಮಳೆ ಬೇರೆ ನಿಲ್ತಾ ಇಲ್ಲ, ಜೊತೆಗೆ ತಣ್ಣನ ಗಾಳಿ ಕೂಡ ಬೀಸ್ತಾ ಇದೆ. ಇಷ್ಟೊತ್ನಾಗ ಪಕ್ಕದಲ್ಲಿ ಒಂದು ಹೆಣ್ಣು ಜೀವ ಇದ್ದರೆ ತಣ್ಣಗಿರೋ ಮೈ ಬಿಸಿಯಾಗುತ್ತೆ ಮರಾಯ ಅಂತ ಕಾಳಪ್ಪನ ರಸಿಕತೆ ಶುರುವಾಗಿತ್ತು. ಆಗ ಮನೆಯ ಬಾಗಿಲು ಕಿಕ್ಕಿರಂತ ಶಬ್ದ ಮಾಡ್ತಾ ಇರೋದು ಮತ್ತಷ್ಟು ಜಾಸ್ತಿ ಆಗ್ತಾ ಇತ್ತು. ಆದರೆ ಅವರಿಬ್ಬರು ಅದರ ಪರಿವು ಇಲ್ಲದೆ ಮಾತಾಡ್ತಾ ಇದ್ರು. ಮಂಜಪ್ಪ, ಮಳೆ ಬಿಡೋ ಥರ ಕಾಣ್ತಾ ಇಲ್ಲ ಕಾಳಪ್ಪ. ರಾತ್ರಿ 8 ಆಯಿತು, ಬೇಗ ಹೋಗಿ ಮನೆ ಸೇರ್ಕೊಳ್ಳೋದು ಒಳ್ಳೆಯದು. ಈ ಜಾಗ ಬೇರೆ ಸರಿ ಇಲ್ಲ ಅಂತ ಇದ್ದಾಗಲೇ ಆ ಮನೆ ಬಾಗಿಲು ದಡಾರ್ ಅಂತ ತೆರೆದುಕೊಳ್ತು. ನೋಡ್ತಾ ಇದ್ದಾಗೆ ಆ ಮನೆ ಒಳಗಿಂದ ಕಪ್ಪು ಹೊಗೆ ಒಂದು ಹೊರ ಬಂತು. ಅದನ್ನು ನೋಡಿದ್ದ ಮಂಜಪ್ಪ ಮತ್ತು ಕಾಳಪ್ಪಗೆ ಕೈಕಾಲು ನಡುಗ್ತಾ ಓಡಲು ಶುರು ಮಾಡಿದ್ರು. ನಿಲ್ರಿ, ಯಾಕೆ ಓಡಿ ಹೋಗ್ತಿದ್ದೀರಾ? ಅದು ಬೇಡವಾ ನಿಮಗೆ?
ಬಿಸಿ ಮಾಡ್ಕೊಳ್ದೆ ಓಡೋಗ್ತಿದ್ದೀರಾ ಅಂತೂ ಕರ್ಕಶ ಧ್ವನಿಲಿ ಆ ಪ್ರೇತಾತ್ಮ. ಓಡಲು ಮುಂದಾದ ಇಬ್ಬರು ಕಾಲನ್ನು ಹಿಡ್ಕೊಂಡು ಮನೆ ಒಳಗೆ ಎಳೆದೊಯ್ತಾ ಬಾಗಿಲು ದಡಾರಂತ ಮುಚ್ಕೊಳ್ತು. ಕೆಲವೇ ಕ್ಷಣಗಳು ಮಾತ್ರ ಅವರಿಬ್ಬರು ಮನೆಯಲ್ಲಿ ಜೋರಾಗಿ ಕಿರ್ಚಾಡಿದ್ದಷ್ಟೇ. ಮತ್ತೆ ಡೋರ್ ಓಪನ್ ಆದಾಗ ಅವರಿಬ್ಬರ ರಕ್ತಸಿಕ್ತ ದೇಹಗಳು ಮನೆಯಿಂದ ಹೊರಗೆ ಬಂದಿದ್ದು. ಕೂಡಲೇ ಬಾಗಿಲು ಯಥಾ ಪ್ರಕಾರ ಮತ್ತೆ ದಡಾರಂತ ಮುಚ್ಕೊಳ್ತು. ಹೊರಬಂದು ಬಿದ್ದಿದ್ದ ದೇಹದಲ್ಲಿ ಒಂದು ಚೂರು ರಕ್ತ ಇರಲಿಲ್ಲ. ಮೈಯೆಲ್ಲ ಮೂಳೆಗಳು ಪುಡಿ ಪುಡಿಯಾಗಿದ್ವು. ಆಗ ಸರಿಸುಮಾರು ರಾತ್ರಿ 9 ಗಂಟೆ. ಮಳೆಯೂ ನಿಂತಿತ್ತು. ಹೊರಗೆ ಬಿದ್ದಿರೋ 2 ದೇಹಗಳನ್ನು ಕಾಗೆ ಗೂಬೆಗಳು ಕುಕ್ಕಿ ಕುಕ್ಕಿ ತಿಂತಾ ಇದ್ವು. ಅದೇ ಸಮಯದಲ್ಲಿ ಆ ಮನೆ ಒಳಗಿಂದ ಜೋರಾದ ಹಾಡೊಂದು ಕೇಳಿ ಬರ್ತಾ ಇತ್ತು. ಸ್ನೇಹಿತರೆ, ಹಾಗಾದರೆ ಆ ಪ್ರೇತಾತ್ಮ ಯಾರು? ಮಾಡದೇ ಇರೋ ತಪ್ಪಿಗೆ ಮಂಜಪ್ಪ ಮತ್ತು ಕಾಳಪ್ಪ ಸುಮ್ಮನೆ ಆ ದೆವ್ವಕ್ಕೆ ಬಲಿಯಾದ್ರ? ಅಷ್ಟಕ್ಕೂ ಆ ಇಡೀ ಊರಿಗೆ ಕಾದಿರೋ ಗಂಡಾಂತರ ಯಾವುದು? ಇದನ್ನೆಲ್ಲ ತಿಳಿದುಕೊಳ್ಳುವ ಕುತೂಹಲ ನಿಮಗಿದೆಯಾ? ಹಾಗಾದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಇದರ ಮುಂದಿನ ವಿಡಿಯೋದಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಆದಷ್ಟು ಬೇಗ ಮುಂದಿನ ಭಾಗದಲ್ಲಿ ಮತ್ತೆ ಸಿಗ್ತೀನಿ. ಲವ್ ಯು, ಟೇಕ್ ಕೇರ್, ಬಾಯ್ ಬಾಯ್.